ಏನ್ರಿ ಇದು? ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. சாரே அந்த பொம்பளை மூஞ்சி நாங்களே சரியா பார்க்கல சாரே. வேற யாரு பார்த்துருக்க முடியும்? ಇವ್ರು ನೋಡಿದ್ರೆ ಆ ಕಡೆ ಹೋಗಿದ್ದಾರೆ ಈ ಕಡೆ ಹೋಗಿದ್ದಾರೆ ಅಂತ ಅವ್ರ ಹತ್ರನೇ ಹೋಗಿ ಹೇಳಿದ್ರು. ಇವಾಗ ಏನಾದ್ರು ನಾವು ಹುಡ್ಕೊಡ್ದೆ ಹೋದ್ರೆ ಆ ಯಪ್ಪನೇ ಬಂದು ನಮ್ಮ ಜೊತೆ ಹುಡ್ಕೋಕ್ ಶುರು ಮಾಡ್ತಾರೆ. ಆಮೇಲೆ ಅದೊಂದು ದೊಡ್ಡ ತಲೆನೋವು ನಮಗೆ. சாரே அந்த ஆளை பார்க்கறதுக்கு ஒரு மாதிரியா இருக்கு சாரே. ಅನ್ಸೋದೇನು, ಆ ಯಪ್ಪ ಬೇರೆ ತರಾನೇ. ನೀವು ನೆನ್ನೆ ಬರ್ದೆ ಹೋಗಿದ್ರೆ ನೀವಿರೋ ಜಾಗಕ್ಕೆ ಹುಡ್ಕೊಂಡು ಬಂದಿರೋರು. ಹೇಗೋ ನೀವು ಬಂದಿದ್ದಕ್ಕೆ ಒಳ್ಳೇದಾಯ್ತು. ಬನ್ನಿ ಆ ಟೋಲ್ ಹತ್ರ ಹೋಗಿ CCTV ಚೆಕ್ ಮಾಡೋಣ, ಏನಾದ್ರೂ ಗೊತ್ತಾಗ್ಬೋದು. வாங்க சார். ಶಾಂತಮ್ಮ ಬಂದೆ. ಶಾಂತಮ್ಮ ಏನಪ್ಪ? ಶಾಂತಮ್ಮ ನೋಡಿ, ನಿಮ್ಮ ಆಶೀರ್ವಾದ ತಗೊಂಡು ಹೋದ್ನಲ್ಲ ನಾನು, ಎಲ್ಲ ಕೆಲಸನೂ ಪಟ್ಪಟ ಅಂತ ಆಗೋಯ್ತು ಶಾಂತಮ್ಮ. ಈಗ ಜಾನ್ಯವರು ನನಗೆ ಸಿಕ್ಕೇ ಬಿಟ್ಟಿದ್ದಾರೆ ಶಾಂತಮ್ಮ. ಈಗ ಅವರು ಸಮುದ್ರ ದಂಡೆಯಲ್ಲಿ ಎಲ್ಲಿ ಸಿಕ್ಕಿದ್ರು, ಯಾವ ಕಲರ್ ಕಾರ್ ಹತ್ತಿದ್ರು ಎಲ್ಲ ನಂಗೆ ಗೊತ್ತಾಗೋಗಿದೆ. ತಗೊಳ್ಳಿ, ಇದೇನು ಅಂತ ಕೇಳಲ್ವಾ? ಏನಪ್ಪ? ನಾನು ಹೇಳ್ತೀನಿ ಕೇಳಿ. ನಿಮ್ಮ ಆಶೀರ್ವಾದದಿಂದನೇ ಅಲ್ವಾ ಜಾನ್ಯವರು ನನಗೆ ಸಿಗೋ ಹಾಗಾಗಿರೋದು. ಅದಕ್ಕೆ ನನ್ನ ಕಡೆಯಿಂದ ನಿಮ್ಮ ಮಗಳಿಗೆ ಅವ್ರ ಮದುವೆಗೆ ಅಂತ ಒಂದು ಉಡುಗೊರೆ ಅಂತ ಇಟ್ಕೊಳ್ಳಿ. ಸರಿನಪ್ಪ. ಶಾಂತಮ್ಮ, ಜಾನ್ಯವರು ನನಗೆ ಸಿಗ್ತಾರಲ್ವಾ? ಅವಳು ಸಿಕ್ಕಿದ್ರು ಮತ್ತೆ ನಿನ್ನ ಜೊತೆ ಜೀವನ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಂತೂ ಇಲ್ಲಪ್ಪ. ಹೌದಪ್ಪ, ಸಿಗ್ತಾಳೆ. ನಿನ್ನ ಪ್ರಯತ್ನಕ್ಕೆ ಖಂಡಿತ ಫಲ ಸಿಗುತ್ತೆ. ಇಲ್ಲದೆ ಹೋದ್ರೆ ಸುಮ್ಮನೆ ಹಾಗೆಲ್ಲ ಬಿಡೋನಲ್ಲ ಶಾಂತಮ್ಮ ಈ ಜಯಂತ. ಹೇಗಾದರೂ ಅವ್ರನ್ನ ಹುಡುಕ್ತೀನಿ ಶಾಂತಮ್ಮ. ಅವ್ರು ಸಿಗೋವರೆಗೂ ನಾನು ಬಿಡೋಲ್ಲ. ಅವರು ಇಂಥ ಜಾಗದಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾನೇ ಹೋಗಿ ಅವ್ರನ್ನ ಕರ್ಕೊಂಬಂದ್ಬಿಡ್ತೀನಿ. ಅವ್ರೇನಾದರೂ ಬರದೆ ಹೋದರೆ ಬರೋ ಹಾಗೆ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಶಾಂತಮ್ಮ. ಹಾಗಾದ್ರೆ ನೀನು ಹುಡ್ಕೋಕ್ ಹೋಗಲ್ವಾ? ನಾನು ಹುಡುಕಲ್ಲ ಶಾಂತಮ್ಮ, ಆದ್ರೆ ಹುಡುಕಿಸ್ತೀನಿ. ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗ್ಬೇಕಲ್ವಾ, ಅದಕ್ಕೆ. ಹಾಗಿದ್ರೆ ಜಯಂತ್, ಸ್ವಲ್ಪ ದಿನ ನಾನು ನಮ್ಮ ಮನೆಗೆ ಹೋಗಿ ಬರ್ತೀನಿ. ಯಾಕೆಂದರೆ ಮಗಳ ಮದುವೆ ಇದೆಯಲ್ಲ, ಸ್ವಲ್ಪ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು. ಅದು ಅಲ್ಲದೆ ನಮ್ಮ ಮನೆಯವ್ರ ಒಬ್ಬರ ಕಡೆಯಿಂದ ಅದೆಲ್ಲ ಆಗಲ್ಲ. ನಾನೇ ಇದ್ದರೆ ಸ್ವಲ್ಪ ಸಹಾಯ ಆಗುತ್ತಾ ಅಲ್ವೇನಪ್ಪ? ಶಾಂತಮ್ಮ, ಈ ಒಂಟಿತನದ ಸೆಲೆಯಲ್ಲಿದ್ದಾಗ ನಾನು ಅತಿರೇಕಗಳನ್ನು ಮಾಡಿಬಿಡ್ತೀನಿ ಅಂತ ಅಲ್ವಾ ನಿಮ್ಮನ್ನು ಕರ್ಕೊಂಡು ಬಂದಿದ್ದು. ಸರಿನಪ್ಪ, ಆದರೆ ಮಗಳ ಮದುವೆ ಅಲ್ವಾ, ತಾಯಿಯಾದ ನಾನು ಸ್ವಲ್ಪ ಗಮನ ಕೊಡ್ಬೇಕಲ್ವಾ? ನೀವು ಹೇಳ್ತಿರೋದು ಸರಿನೇ ಶಾಂತಮ್ಮ. ಮಗಳ ಮದುವೆ ಆದರೂ ನಾನು ನಿಮ್ಮ ಮಗ ಇದ್ದ ಹಾಗೆ ಅಲ್ವಾ, ಹಾಗೆ ನನ್ನ ನೋಡ್ಕೊಂಡಿದ್ದೀರಿ ಅಲ್ವಾ ಶಾಂತಮ್ಮ. ಇನ್ನು ಸ್ವಲ್ಪ ದಿನ ಶಾಂತಮ್ಮ ನೋಡಿ, ನನ್ನ ಜಾನ್ವಿಯವ್ರನ್ನ ನಾನು ಆದಷ್ಟು ಬೇಗ ಹುಡುಕ್ಬಿಡ್ತೀನಿ. ಅವ್ರು ಇನ್ನೇನು ಬಂದ್ಬಿಡ್ತಾರೆ ಶಾಂತಮ್ಮ. ಮತ್ತೆ ಈ ಮನೆಗೆ, ಈ ಮನಸ್ಸಿಗೆ ಸ್ವಲ್ಪ ದಿನದಲ್ಲಿ ಅವ್ರನ್ನ ಹುಡುಕ್ಬಿಡ್ತೀನಿ ಶಾಂತಮ್ಮ. ಪ್ಲೀಸ್ ಶಾಂತಮ್ಮ. ಮತ್ಯಾಕೆ ನಿನ್ಗೆ ಆ ಯೋಚನೆ ಬಂತು? ಏನಾಯ್ತು ಈಗ? ಏನಿಲ್ಲಮ್ಮ, ಹಾಗೆ ಜೀವನದ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಕೆಲವ್ರಿಗೆ ಸಾಯಬೇಕು ಅಂತ ಇದ್ರೂ ಸಾಯಕ್ಕಾಗಲ್ಲ. ದೇವರು ಬದುಕೋಕ್ಕೆ ಮತ್ತೊಂದು ಅವಕಾಶ ಮಾಡಿಕೊಡ್ತಾನೆ. ಆದರೆ ಇನ್ನು ಕೆಲವ್ರಿಗೆ ಬದುಕಬೇಕು ಅಂತ ಆಸೆ ಇದ್ರೂ ಬೇಗ ಕರ್ಕೊಂಡ್ಬಿಡ್ತಾನಲ್ವಾ, ಅದೇ ಯಾಕೆ ಹೀಗೆ ಅಂತ ಯೋಚನೆ ಮಾಡ್ತಿದ್ದೆ. ನೋಡು ಚಂದನ, ನಾವೆಷ್ಟೇ ಪ್ರಯತ್ನ ಪಟ್ಟರೂ ಭೂಮಿ ಮೇಲೆ ನಮ್ಮ ಋಣ ತೀರಿದ್ರೇನೆಮ್ಮ ನಮಗಿಲ್ಲಿಂದ ಹೋಗೋಕ್ಕಾಗೋದು. ಎಂತೆಂಥ ಪರಿಸ್ಥಿತಿನಲ್ಲಿ ಬದುಕು ಬಂದವ್ರನ್ನ ನಾವು ನೋಡಿಲ್ವಾ? ನೀನು ಹಾಗೆ. ನಿನಗಿನ್ನೂ ಇಲ್ಲಿನ ಋಣ ಎದ್ದಿದ್ದರಿಂದನೇ ನೀನು ಬದುಕು ಬಂದಿದ್ದು. ಅದೇನೋ ಸರಿ ಅಮ್ಮ, ಆದರೆ ನಮ್ಮ ಜೀವನದಲ್ಲಿ ಯಾವುದು ನಾವು ಅಂದ್ಕೊಂಡಾಗ ನಡೆದೇ ಇದ್ದಾಗ ಜೀವನಕ್ಕೆ ಅರ್ಥನೇ ಇಲ್ಲ ಅನ್ಸುತ್ತಲ್ವಾ? ಈ ಥರ ಅರ್ಥ ಇಲ್ಲದಿರೋ ಜೀವನ ನಡೆಸೋಕ್ಕಿಂತ ಸಾಯೋದೇ ಮೇಲಲ್ವಾ? ಬಿಡ್ತು ಅನಮ್ಮ, ಎಲ್ಲರೂ ನಿನ್ನ ಹಾಗೆ ಸಾಯೋ ನಿರ್ಧಾರ ಮಾಡಿದ್ದಿದ್ರೆ ಈ ಭೂಮಿ ಸ್ಮಶಾನ ಆಗಿರೋದು. ದುಃಖನ್ ಗೆದ್ದಾಗಲೇ ಅಲ್ವಾ ಸುಖದ ದಾರಿ ಸಿಗೋದು. ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲಮ್ಮ. ಇಲ್ಲಮ್ಮ, ನನ್ನ ಪರಿಸ್ಥಿತಿಲಿ ಸಾಯೋದು ಬಿಟ್ಟರೆ ಬೇರೆ ಯಾವುದೂ ದಾರಿ ನನಗಿರಲಿಲ್ಲ.
ನಿನ್ನ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ ಚಂದನ. ಹೆತ್ತ ಅಪ್ಪ ಅಮ್ಮ ಬದುಕಿದ್ದಿದ್ರೆ ನಿನ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದರೆ ಏನು ಮಾಡೋದು, ಆ ದೇವರು ಅವ್ರನ್ನ ನಿನ್ನಿಂದ ದೂರ ಮಾಡಿಬಿಟ್ಟ. ಇಲ್ಲಮ್ಮ, ಅವ್ರನ್ನ ನನ್ನಿಂದ ದೂರ ಮಾಡಿಲ್ಲ, ನಾನೇ ಅವರಿಂದ ದೂರ ಆಗಿದ್ದೀನಿ. ಅವ್ರ ಪಾಲಿಗೆ ನಾನು ಸತ್ತಿದ್ರು ನನ್ನ ಪಾಲಿಗೆ ಅವ್ರಿನ್ನೂ ಇದ್ದಾರೆ. ನೊಂದ್ಕೋಬೇಡಮ್ಮ, ಹೆತ್ತರೆ ಮಾತ್ರ ಅಪ್ಪ ಅಮ್ಮ ಅಲ್ಲ, ನಿನ್ನ ಪಾಲಿಗೆ ನಾವಿದ್ದೀವಿ, ನಮ್ಮ ಮನೆಯವರಿದ್ದಾರೆ. ಹೆತ್ತವ್ರ ಪ್ರೀತಿ ಕೊಡೋಕ್ಕಾಗದೆ ಹೋದ್ರು ನಿನ್ನ ಬದುಕಿಗೆ ಸ್ಫೂರ್ತಿ ಕೊಡೋಷ್ಟು ಪ್ರೀತಿ ಕೊಟ್ಟೇ ಕೊಡ್ತೀವಿ. ಅಮ್ಮ, ಈಗ ನನ್ನ ಜೀವನಕ್ಕೆ ನಿಮ್ಮ ಮಾತುಗಳೇ ಆಸರೆ. ನಿಮ್ಮ ನೋಡ್ತಾ ಇದ್ರೆ ನಮ್ಮಮ್ಮನ್ನೇ ನೋಡಿದಾಗ ನಂಗೆ ಅನಿಸ್ತಿದೆ, ಅವ್ರ ಸ್ಥಾನನ ನೀವೇ ನನಗೆ ತುಂಬ್ತಿದ್ದೀರ. ನೀನು ನನ್ನ ತಾಯಿ ಅಂತ ಒಪ್ಕೊಂಡ್ಮೇಲೆ ನನ್ನ ಮಾತು ಕೇಳ್ತೀಯ ತಾನೆ? ಇನ್ಯಾವತ್ತೂ ಸಾಯೋ ಮಾತಾಡಬಾರ್ದು. ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ನಿಲ್ತೀನಿ ಅಂತ ಬದುಕು. ನಿನ್ನ ಜೊತೆ ನಾವಿರ್ತೀವಿ, ಧೈರ್ಯವಾಗಿರೋ.